ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿ ಹೋಬಳಿಯ ದೊಡ್ಡಕಲ್ಲಸಂದ್ರ ಗ್ರಾಮದಲ್ಲಿರುವ ಸೈಟ್ ನಂಬರ್ 3 ಆಸ್ತಿ ಸಂಖ್ಯೆ 5/1C ಖಾತಾ ನಂಬರ್ 5/1C ಪ್ರಸ್ತುತ ಪೂರ್ವದಿಂದ ಪಶ್ಚಿಮಕ್ಕೆ ಅಳತೆ 138 ಅಡಿಗಳು, ಉತ್ತರದಿಂದ ದಕ್ಷಿಣಕ್ಕೆ 98 ಅಡಿಗಳು, ಒಟ್ಟು ವಿಸ್ತೀರ್ಣ 13,524 ಚದರ ಅಡಿ ಜಾಗವು ಶ್ರೀ ಡಿ.ಕೆ. ಮುನಿವೆಂಕಟಪ್ಪ ಅವರ ಜೀವಿತಾವಧಿಯಲ್ಲಿ ಅವರ ಪೂರ್ವಜರ ಆಸ್ತಿಯಾಗಿದೆ. ಈಗ ನಮ್ಮ ಧರ್ಮಪತ್ನಿಯಾದ ಶ್ರೀಮತಿ ಸುಮಾ ಡಿ.ಎಂ. ಹೇಮಂತ್ ಕುಮಾರ್ ಅವರಿಗೆ ಸೇರಬೇಕು. ಬ್ಯಾಂಕ್ ಆಫೀಸರ್ಸ್ ಅಂಡ್ ಅಫಿಷಿಯಲ್ ಹೌಸಿಂಗ್ ಕೋಆಪರೇಟಿವ್ ಎಂಬ ಸೊಸೈಟಿಯಿಂದ ನಮಗೆ ಮೋಸ ಹಾಗೂ ಆರ್ಥಿಕ ನಷ್ಟ ಉಂಟಾಗಿದ್ದು, ನಮ್ಮ ಬಳಿ ಎಲ್ಲ ದಾಖಲೆಗಳಿವೆ, ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಡಿ.ಎಂ. ಹೇಮಂತ್ ಕುಮಾರ್ ಅವರು ಹೇಳಿಕೆ ನೀಡಿದ್ದಾರೆ. ಏನು ಕಿಟ್ ಚಿಕನ್ ಪರ್ಮಿಷನ್ ತಗೊಂಡಿದೆ ಎವ್ರಿಥಿಂಗ್ ಡಾಕ್ಯುಮೆಂಟ್ ನನ್ನ ಹತ್ರ ಇದೆ. ಓಕೆನಾ? ಸ್ವೀಟ್ ಅಲಾಟ್ಮೆಂಟ್ ನಾನು ಎಲ್ಲ ತಗೊಂಡಿರ್ತಾರೆ, ಬಂಡವಾಳ ಹಾಕಿರ್ತಾರೆ, ನಾವೇನು ಉದ್ದೇಶ ಮಾಡಿಲ್ಲ. ಎಲ್ಲಿಂದ ಕೊಟ್ಟರು ಎಲ್ಲಿಂದ ಕೊಟ್ಟರು ಅವ್ರು ಎಲ್ಲಿಂದ ಕೊಟ್ಟರು ಆಮೇಲೆ ಮಾತಾಡೋದು. ಜಿ ಆದ್ಮೇಲೆ ಎಚ್ ಇಲ್ಲಪ್ಪ, ಜಿ ಆದ್ಮೇಲೆ ಐ ಕೊಟ್ಟಿದ್ದಾರೆ, ಜಿ ಆದ್ಮೇಲೆ ಐ ಅಂದ್ರೆ ಸರಿ, ಜಿ ಆದ್ಮೇಲೆ ಏನಪ್ಪ, ಜಿ ಆದ್ಮೇಲೆ ಏನ್ರಿ, ಜಿ ವರ್ಗು ನೀವು ಏನ್ ಮಾಡ್ತಾ ಇದ್ರಿ? ಸುಮಾರು 100 ವರ್ಷ ಇತಿಹಾಸ ಇದೆ ಈ ಜಾಗಕ್ಕೆ. ಈ ಸುತ್ತಮುತ್ತ ನಿಮ್ಮ ಬಿಲ್ಡಿಂಗ್ ಏನು ಕಾಣ್ತಾ ಇದೆ ಎಲ್ಲ ನಂದೇ ಕನ್ಸ್ಟ್ರಕ್ಷನ್ ಮಾಡಿರೋದು. ಈ ಜಾಗ ಬಂದು ಪಾರ್ಕಿಂಗ್ ಜಾಗ ಟ್ರಕ್ಗಳೆಲ್ಲ ಬಂದರೆ ನಿಂತ್ಕೊಳಕ್ಕಂತ ಬಿಟ್ಟಿದ್ವಿ. ಇವಾಗ ಈ ಸೊಸೈಟಿಯವರು ಈ ರೀಸೆಂಟಾಗಿ ಭೈರಪ್ಪ ಅಂತ ಬಂದ್ಬಿಟ್ಟು, ಭೈರಪ್ಪ ಅವ್ರ ಮಿಸ್ಸಸ್ ತಮ್ಮ ಬಂದ್ಬಿಟ್ಟು ಎಂಟೈರ್ ಸೊಸೈಟಿಯಲ್ಲಿ ಇಲ್ಲಿಗಲ್ ಆಗಿ ಪ್ರಾಪರ್ಟಿಗಳನ್ನೆಲ್ಲ ಡೆಮೊಲೇಷನ್ ಮಾಡ್ತಾ ಇದ್ದಾರೆ. ನಮ್ಮದು ಸರ್ವೆ ನಂಬರ್ ಬಂದು 5/1C ಸರ್ವೆ ನಂಬರಲ್ಲಿ ಅಕ್ರಮವಾಗಿ ಬಂದು ಎಲ್ಲ ಡೆಮೊಲೇಷನ್ ಮಾಡಿ, ನಮ್ಮದು ಹಳೆ ಮನೆ ಎಲ್ಲ ಡೆಮೊಲೇಷನ್ ಮಾಡಿ, ಈ ಸಂಬಂಧ FIR ಆಗಿದೆ ಅವ್ರ ಮೇಲೆಲ್ಲ. ಈ ಸಂಬಂಧ ಶ್ರೀಕಂಠು, ಮಂಜುನಾಥ್ ರೆಡ್ಡಿ, ಆಮೇಲೆ ಮಂಜುನಾಥ್ ಗೌಡ, ಆಮೇಲೆ ಇವರು ಅಶ್ವಥ್ ನಾರಾಯಣನ್ ಅವರು 4 ಮೇಲೆ ಸೊಸೈಟಿಯವರು ರಿಲೇಟೆಡು ಅವ್ರ ಮೇಲೆ ಆಲ್ರೆಡಿ FIR ಆಗಿದೆ. ಅವರು ಪೊಲೀಸರು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ. ಇವಾಗ ನನ್ನ ಪ್ರಕಾರ ನನಗನ್ನಿಸ್ತಾ ಇದೆ, ಇವರು ಇಷ್ಟೆಲ್ಲ FIR ಆದರೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಪೊಲೀಸರು ಇನ್ವಾಲ್ವ್ ಆಗಿದ್ದಾರೆ ಅಂತ ಇದ್ರ ಅರ್ಥ ಹೋಗಿದೆ. ನಾಳೆ ಬಿಲ್ಡಿಂಗ್ ಏನೋ ಹೆಚ್ಚು ಕಮ್ಮಿ ಆದರೆ ಅದಕ್ಕೆಲ್ಲ ಯಾರು ಜವಾಬ್ದಾರಿ? ಇದಕ್ಕೆಲ್ಲ ಪೊಲೀಸವರೇ ನೇರ ಜವಾಬ್ದಾರಿ ಆಗ್ತಾರೆ. BBMP ಅವರು, ಪೊಲೀಸವರು ನೇರ ಜವಾಬ್ದಾರಿ. ಆಮೇಲೆ ಸೊಸೈಟಿ ಬ್ಯಾಂಕ್ ಆಫೀಸರ್ ಅಫಿಷಿಯಲ್ ಕೋಆಪರೇಟಿವ್ ಸೊಸೈಟಿ ಇದಕ್ಕೆ ನೇರ ಹೊಣೆ ಆಗ್ತಾರೆ. ಎಲ್ಲ ನೋಡಿದ್ರೆ ಪೊಲೀಸರು ಬಂದಿದ್ರು, ಇವಾಗ ಎಲ್ಲಿಗೆ ನಿಂತಿದೆ ಕೆಲಸ ಅಲ್ಲಿಗೆ ಇರುತ್ತೆ, ನಿಮ್ಮ ಹತ್ರ ದಾಖಲಾತಿಗಳು ಇರುತ್ತೆ. ಅದಕ್ಕೆ ಮೇಲ್ಪಟ್ಟರೆ ಇವಾಗ ಪೊಲೀಸವರೇ ಅದಕ್ಕೆ ಸಪೋರ್ಟ್ ಮಾಡಿ ಕೆಲಸ ಮಾಡೋಕ್ಕೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಏನಂದರೆ ಇವಾಗ ಸೊಸೈಟಿಯವರು ಇಲ್ಲಿಗಲಾಗಿ 15 ಎಕರೆ ಪ್ರಾಪರ್ಟಿ ಹೊಡಿತಾ ಇದ್ದಾರೆ. ಟೋಟಲ್ ಸೊಸೈಟಿ ಇರೋದು ಮೋರ್ ದೆನ್ 130 acres ಪ್ಲಸ್ಸು. ಇವಾಗ ಏನು ಸೊಸೈಟಿಯವ್ರು ಹೊಡಿತಾ ಇದ್ದಾರೆ, ಇಲ್ಲಿಗಲ್ ಅಮಾಯಕರ ಪ್ರಾಪರ್ಟಿ ಎಲ್ಲ ಹೊಡಿತಾ ಇದ್ದಾರೆ. ಅವ್ರ ಕೈಯಲ್ಲಿ ಅವ್ರು ನೋಡ್ತಾ ಇದ್ದಾರೆ, ಅವ್ರ ಶಕ್ತಿ ಇದೆಯಾ, ಕೋರ್ಟ್ಗೆ ಹೋಗ್ತಾರಾ, ಇನ್ನೊಂದಕ್ಕೆ ಹೋಗ್ತಾರಾ, ಕಂಪ್ಲೇಂಟ್ ಮಾಡೋ ಶಕ್ತಿ ಇದೆಯಾ ಅಂತೆಲ್ಲ ಅವರು ವಿಚಾರಿಸ್ಕೊಂಡು ಅವ್ರ ಮನೆಗಳು, ಅವ್ರ ಪ್ರಾಪರ್ಟಿಗಳನ್ನೆಲ್ಲ ಹೊಡಿತಾ ಇದ್ದಾರೆ. 100% ನಾವು ಲೋಕಾಯುಕ್ತ ಆಲ್ರೆಡಿ ರೆಫರ್ ಮಾಡಿದ್ದೀವಿ. 100% ಲೋಕಾಯುಕ್ತಕ್ಕೂ ಹೋಗ್ತೀವಿ. ನಾವು ಇದರಲ್ಲಿ 433 ಸೈಟಿಂದ ABCDEFG ಅಂತ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿ ಪ್ಲ್ಯಾನಲ್ಲಿ ಇಲ್ಲ, ಸೊಸೈಟಿ ಪ್ಲ್ಯಾನಲ್ಲಿ ಇಲ್ಲ, BDA ಪ್ಲ್ಯಾನಲ್ಲಿ ಇಲ್ಲ, ಟೌನ್ ಪ್ಲ್ಯಾನಿಂಗಲ್ಲಿ ಪ್ಲ್ಯಾನಿಂಗ್ ಇಲ್ಲ. ಎಲ್ಲ ಅಕ್ರಮವಾಗಿ ಸೇಲ್ ಮಾಡಿದ್ದಾರೆ. 12,000 13,000 ಪರ್ ಸ್ಕ್ವೇರ್ ಫೀಟ್ ಹಂಗೆ ಸೇಲ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ ಎಲ್ಲ ಒಂದು 7-8 ಬಿಲ್ಡಿಂಗ್ ಅಕ್ರಮವಾಗಿದೆ. ಇವಾಗ 10ನೇ ಬಿಲ್ಡಿಂಗ್ ನಮ್ಮ ಜಾಗ ಬಂದು ಕಾಂಪೌಂಡ್ ಇತ್ತು, ಪಾರ್ಕಿಂಗ್ ಜಾಗ, ಅದು ಹೊಡೆಯಕ್ಕೆ ಬರ್ತಾ ಇದ್ದಾರೆ. ಈ ರೀತಿ ನಡೀತಾ ಇದೆ ಕೆಲಸ. ಇದು ಪ್ಲ್ಯಾನಲ್ಲೇ ಕ್ಲೀನಾಗಿ ಬಿಟ್ಬಿಟ್ಟಿದ್ದಾರೆ. ನಮ್ಮದೆಲ್ಲ ಹಳೆ ಹೆಂಚಿನ ಮನೆ, ಆಲೆ ಮನೆಗಳು, ಹಸು ಕಟ್ಟಾಕೋ ಮನೆ ಇತ್ತು, ಒಂದು ಸುಮಾರು 30,000 ಸ್ಕ್ವೇರ್ ಫೀಟಲ್ಲಿ. ಸೊಸೈಟಿನೇ ನಮಗೆ ಸೊಸೈಟಿ ಆದಾಗ ನಮಗೆ ಬಿಟ್ಕೊಟ್ಟಿದೆ ಜಾಗ. 5/1C ಯಲ್ಲಿ ಯಾವುದೇ ರೀತಿಯ ಸೈಟ್ಗಳು ಆಗಲಿ ಇನ್ನೊಂದಾಗಲಿ ಫಾರ್ಮೇಷನ್ ಮಾಡಲಿಲ್ಲ, ನಮಗೆ ಕ್ಲಿಯರೆನ್ಸ್ ಕೊಟ್ಬಿಟ್ಟಿದ್ದಾರೆ. ಈ ರೀತಿ ಇದೆ. ಇವಾಗ ಅಕ್ರಮವಾಗಿ ಅವರು 433 ABCDEFG ಅಂತ ಕೊಟ್ಕೊಂಡು ಬಂದಿದ್ದಾರೆ. ಈ ಖಾಲಿ ಇಟ್ಟಿರೋದಕ್ಕೆ ಇಲ್ಲಿ ಸೈಟ್ ಕಂಟಿನ್ಯೂ ಮಾಡಿದ್ದಾರೆ. ಈ ಕಡೆನೂ ಆ ಕಡೆದು ಕಂಟಿನ್ಯೂ ಮಾಡಿದ್ದಾರೆ, ಈ ಕಡೆನೂ ಕಂಟಿನ್ಯೂ ಮಾಡಿದ್ದಾರೆ. ಹಿಂಗಿದೆ ಪರಿಸ್ಥಿತಿ. ಈಗ ಇದು BBMP ಇದು BDA ಇಂದನೇ ಪ್ಲ್ಯಾನ್, ಇದು ಸರ್ಟಿಫೈಡು. ಬೇಕು ಮುಂದಿನ ನಡೆ ಏನಿಲ್ಲ, ನಾವು ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೀವಿ. ಹಿಂಗೆ ಟ್ರೆಸ್ ಪಾಸಿಂಗು FIR ಟ್ರೈ ಮಾಡ್ತೀವಿ. ಸರ್ ಏನಿಲ್ಲ, ಬಂದಿದ್ದಾರೆ, ಇಬ್ರಿಗೂ ಕೆಲಸ ಸ್ಟಾಪ್ ಮಾಡಿದ್ದಾರೆ. ನೀಲ್ಕಂಠ ಅವ್ರು ಅಂದ್ಬಿಟ್ಟು ಸಿಂಗಲ್ ಸ್ಟಾರ್ ಬಂದಿದ್ರು, ಅವರು ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಇವರೇನೇನ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಮಗೂ ನೋವು ಇದೆ. ನಾನು ಒಬ್ಬ ಜಾಗದ ಓನರ್ ಆಗಿ ನಾನು ಕೆಲಸ ಮಾಡ್ತೀನಿ.